ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ. ಇವತ್ತಿನ ಈ ವಿಡಿಯೋದಲ್ಲಿ ಸ ಎಂದರೇನು, ಅದನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಅದರಲ್ಲಿ ಎಷ್ಟು ವಿಧಾನಗಳಲ್ಲಿ ನಾವು ಲೆಕ್ಕಗಳನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ. ಮೊದಲನೇದು ಲಸ ಅಂದರೆ ನೋಡ್ರಿ, ಲಸ ಅಂದರೆ ಕೊಟ್ಟಿರುವ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಸಂಖ್ಯೆಯನ್ನು ಲಸ ಎನ್ನುವರು. ಕೊಟ್ಟಿರುವ ಸಂಖ್ಯೆಗಳಿಂದ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆಗೆ ಲಸ ಎನ್ನುವರು. ಕೊಟ್ಟಿರುವ ಸಂಖ್ಯೆಗಳ ಅತಿ ಚಿಕ್ಕ ಅಪವರ್ತ್ಯ, ಸಾಮಾನ್ಯ ಚಿಕ್ಕ ಅಪವರ್ತ್ಯ, ಅದಕ್ಕೆ ಲಸ ಅಂತ ಕರೀತಾರೆ. ಈ ರೀತಿ ನಾವು ಹಲವಾರು ಡೆಫಿನಿಷನ್ಗಳು ಕೊಡ್ಬೋದು. ಕೊಟ್ಟಿರುವ ಸಂಖ್ಯೆಗಳ ಅತಿ ಚಿಕ್ಕ ಗುಣಕವೇ ಲಸ. ಲಸದ ವಿಸ್ತೃತ ರೂಪ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇಲ್ಲಿ ಕನ್ಫ್ಯೂಸ್ ಆಗ್ತೈತಿ. ಅಂದರೆ ಅಪವರ್ತ್ಯ ಮತ್ತು ಅಪವರ್ತನ, ಅದನ್ನು ಇಲ್ಲಿ ನಾವು ಇಂಗ್ಲೀಷ್ನ ಮೂಲಕ ನೋಡ್ಬೋದು. ಲಘುತ್ತಮ ಅಂದರೆ ಚಿಕ್ಕದು, ಇಂಗ್ಲೀಷ್ನಾಗ ಲೋವೆಸ್ಟ್ ಅಂತ ಕರಿತೀವಿ. ಸಾಮಾನ್ಯ ಅಂದರೆ ಕಾಮನ್ನ, ಸಿ ಅಂತ ಬರಿತೀವಿ, LCM ಅಂತ ಬರಿತೀವಿ. ಎಮ್ ಅಂದರೆ ಮಲ್ಟಿಪ್ಲಿಕೇಶನ್. ಹಾಗಾದರೆ ಇಲ್ಲಿ ಅಪವರ್ತ್ಯ ಅಂತ ನಾವು ಹೇಳಬೇಕಾಗತ್ತೆ. ಅದಕ್ಕೆ ಈ ರೀತಿ ಲಸವನ್ನು ಅರ್ಥ ಮಾಡ್ಕೋತೀವಿ. ಒಂದು ಉದಾಹರಣೆ ಬೇಕಾದ್ರೆ ನಿಮಗೆ ಇಲ್ಲಿ ನೋಡಿರಿ, ಸಿಂಪಲ್ ತಗೊಂಡಿಗೆ 2 ಮತ್ತು 4ರ ಲಸ ಅಂತ ಇಟ್ಕೋರಿ. 2 ಮತ್ತು 4ರ ಲಸ ನಿಮ್ಗೆ ತಿಳಿಯಲ್ಲ ಅಂತೇಳಿ ಸಣ್ಣ ಸಂಖ್ಯೆ ತೊಗೊಂಡೇನೆ. ಯಾವ ರೀತಿ ಬರಿಬೇಕು, ಇದರ ಅಪವರ್ತ್ಯಗಳನ್ನು ಬರೀತೀರಿ. ಅಪವರ್ತ್ಯಗಳು ನೋಡ್ರಿ, 2, 4, 6, 8 ಈ ರೀತಿ ಬರಿತಾ ಹೋಗ್ತೀರಿ. 4ರ ಅಪವರ್ತ್ಯಗಳು 4, 8, 12, 16 ಈ ರೀತಿ ಬರಿತಾ ಹೋಗ್ತಾರೆ. ನೋಡ್ರಿ, ಲಸ ಅಂದರೆ ಎರಡೂ ಕಡೆ ಇರಬೇಕು. 2 ಸಂಖ್ಯೆ ಅದಾವ ಅಂದರೆ 2 ಕಡೆ, 3 ಸಂಖ್ಯೆ ಅಂದರೆ 3. ಎಷ್ಟು ಸಂಖ್ಯೆ ಇರ್ತಾವೋ ಅಷ್ಟು ಸಂಖ್ಯೆಯ ಎಲ್ಲ ಕಡೆ ಇರುವಂಥ ಚಿಕ್ಕ ಅಪವರ್ತ್ಯ. ಅಪವರ್ತ್ಯಗಳನ್ನ ಲಿಸ್ಟ್ ಮಾಡ್ತೀರಿ. ಇದರೊಳಗೆ ಮೊದಲಿಗೆ ಯಾವುದು 2 ಕಡೆ ಬರ್ತೈತಿ ಅದನ್ನ ಅಂತೀವಿ. 4 ಇಲ್ಲೈತಿ, 8 ಐತಿ. ಹಾಗಾದ್ರೆ ಲಸ ಯಾವುದಕ್ಕತ್ರಿ? ಚಿಕ್ಕ ಅಂತ ಶಬ್ದ ಐತಿ ನೋಡ್ರಿ ಇಲ್ಲಿ. ಲಘುತ್ತಮ ಅಂದರೆ ಚಿಕ್ಕ ಸಾಮಾನ್ಯ ಅಪವರ್ತ್ಯ ಅನ್ನಂಗೆ ಇದೆ. ಇದಕ್ಕೆ LCM ಅಂತ ಕರಿತೀರಿ. ಅಂದರೆ ಏನಾದ್ರಿ, 2 ಕಡೆ ಇರಬೇಕು, ಸಾಂದಿರಬೇಕು, ಅಪವರ್ತ್ಯ ಇರಬೇಕು. ಹಾಗಾದರೆ 4 ಲಸ ಆಯಿತು. ಈ ರೀತಿ ನಾವು ಲಸವನ್ನು ತಿಳ್ಕೊತೀರಿ. ಈ ಲಸದಲ್ಲಿ ಕೆಲವು ಲಕ್ಷಣಗಳದ. ಲಸದ ಲಕ್ಷಣಗಳು ಈಗ ಅದನ್ನು ಲಸದ ವಿಸ್ತೃತ ರೂಪ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇನ್ನು 2ನೇ ಪಾಯಿಂಟ್ ನೋಡೋದಾದರೆ, ಕೊಟ್ಟಿರುವ ಸಂಖ್ಯೆಗಳಿಗಿಂತ ಚಿಕ್ಕದಾಗಿರುವುದಿಲ್ಲ. ಲಸವು ಕೊಟ್ಟಿರುವ ಸಂಖ್ಯೆಗಳಿಗಿಂತ ಚಿಕ್ಕದಾಗಿರುವುದಿಲ್ಲ. ಅದರೊಳಗಿನ ಒಂದು ಸಂಖ್ಯೆ ಇರ್ಬೋದು, ಆದರೆ ಚಿಕ್ಕದಂತೂ ಆಗಿರಂಗಿಲ್ಲ. ಇನ್ನು ಒಂದು ಸಂಖ್ಯೆಯು ಉಳಿದ ಸಂಖ್ಯೆಗಳ ಒಂದು ಸಂಖ್ಯೆ ಐತಿ, ಅದು ಉಳಿದ ಸಂಖ್ಯೆಗಳ ಅಪವರ್ತ್ಯ ಆಗಿತ್ತಂದ್ರೆ ಅದೇ ಲಸ ಅಂತ ಕರಿತೀವಿ. ಇಲ್ಲಿ ನಾವು ಲಸ ತೆಗಿಯೋ ಅವಶ್ಯಕತೆ ಇಲ್ಲ. ಉದಾಹರಣೆ ಇಲ್ಲೇ ನೋಡ್ರಿ, 6, 18, 24 ಅಂತ ತಿಳ್ಕೊರಿ. 6, 12, 24 ಅಂತ. 6, 12, 24 ಐತೆ. 24 ನೋಡ್ರಿ, ಉಳಿದ 6ರ ಅಪವರ್ತ್ಯವೂ ಹೌದು, 12ರ ಅಪವರ್ತ್ಯವೂ ಹೌದು. 6, 4 24 ಐತ್ರಿ. ನೋಡ್ರಿ, 6 × 4 ಮಾಡಿದಾಗ 24 ಬಂತು. 12 × 2 ಮಾಡಿದಾಗ 24 ಬಂತು. ಅಂದರೆ ಕೊಟ್ಟಿರುವ ಸಂಖ್ಯೆ ಏನದ 6, 12, 24 ಐತಿ. ಇದ್ರಾಗ 24 ಒಂದು ಸಂಖ್ಯೆ ತೊಗೊಂಡ್ರೆ ಇದು
ಉಳಿದ ಸಂಖ್ಯೆಗಳ ಅಪವರ್ತಿ ಆಗಿತ್ತಂದ್ರೆ ಲಸ ಏನಾಕತ್ತೆ ರೀ 24 ಆಕತ್ತೆ. ಕೊಟ್ಟಿರುವ ಸಂಖ್ಯೆಗಳ ಒಂದು ಸಂಖ್ಯೆಯು ಕೊಟ್ಟಿರುವ ಸಂಖ್ಯೆಗಳ ಅಪವರ್ತಿ ಆಗಿದ್ದರೆ ಅದೇ ಅವುಗಳ ಲಸ ಆಗಿರುತ್ತದೆ. ಇನ್ನು ನೋಡಿ, ಅವಿಭಾಜ್ಯ ಸಂಖ್ಯೆಗಳ ಪ್ರೈಮ್ ನಂಬರ್ಸ್ ಅಂತ ಕರಿತೀರಿ. ಇವುಗಳ ಲಸ ಅವುಗಳ ಗುಣಲಬ್ಧವೇ ಆಗಿರುತ್ತದೆ. 3ನೇ ಪಾಯಿಂಟು, ಅವಿಭಾಜ್ಯ ಸಂಖ್ಯೆಗಳ ಲಸ ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಇನ್ನು ನೆಕ್ಸ್ಟು, ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಲಸ ಆಗಿರುತ್ತದೆ. ಇಲ್ಲಿ ಸಹ ಅವಿಭಾಜ್ಯಗಳು ಅಂದರೆ ಎರಡು ಸಂಖ್ಯೆಗಳ ಅಪವರ್ತನಗಳು ಒಂದನ್ನು ಮಾತ್ರ ಕಾಮನ್ ಆಗಿರ್ತವೆ, ಉಳಿದಿದ್ದು ಬೇರೆ ಬೇರೆ ಇರ್ತವೆ. ಅಲ್ಲಿ ನೋಡಿರಿ, ಇಲ್ಲಿ ನೋಡಿರಿ 4, 9 ಇದರ ಅಪವರ್ತನ ಯಾವ ಬರೀತೀರಿ? 1, 3, 9 ಇವು ಸಹ ಅವಿಭಾಜ್ಯಗಳು. 4 ಮತ್ತು 9 ಸಹ ಅವಿಭಾಜ್ಯಗಳು. ಯಾಕಂದ್ರೆ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಐತೆ, ಉಳಿದಿದ್ದೆಲ್ಲ ಬೇರೆ ಬೇರೆ ಇದ್ದಾವೆ. ಈ ರೀತಿ ಇದ್ದಾಗೂ ಸಹಿತ 4 ಮತ್ತು 9ರ ಲಸ 36 ನೇರವಾಗಿ ಬರಿಬೋದು. ಇಲ್ಲಿ ನಾವು ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಬರಿಬೋದು. ಯಾವಾಗಿದ್ರಿ ಸಹ ಅವಿಭಾಜ್ಯಗಳಾಗಿತ್ತು ಅಂದರೆ ಅವುಗಳ ಲಸ ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಇನ್ನು ಭಿನ್ನ ರಾಶಿಗಳು ಇನ್ನೊಂದು ಐತೆ ನೋಡ್ರಿ. ಭಿನ್ನ ರಾಶಿಗಳ ಲಸ ತೆಗಿಬೇಕಂದ್ರೆ ಅಂಶಗಳ ಲಸ ನೋಡ್ರಿ. ಭಿನ್ನ ರಾಶಿಗಳ ಲಸ ಅಂದರೆ ಅಂಶಗಳ ಲಸ ಬಾಗ್ಲೆ ಛೇದಗಳ ಲಸ. ಇಷ್ಟು ಮಾಡಿದ್ರೆ ಅಂದ್ರೆ ಭಿನ್ನ ರಾಶಿಗಳ ಲಸ ಬರ್ತದೆ.